ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಸಪ್ತಮಿ ತಿಥಿ, ಮಘ ನಕ್ಷತ್ರ, ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಉತ್ತರ ಕರ್ನಾಟಕ ಚರ್ಚೆಗೆ ಸಚಿವರುಗಳು ಗೈರು, 12 ಮಂತ್ರಿಗಳು ಇರಬೇಕು ಅಂತ ಪಟ್ಟಿ ಕೊಟ್ರಿ, ಆದರೆ ಮಂತ್ರಿಗಳು ಎಲ್ಲಿದ್ದಾರೆ? ಯಾರಿಗೆ ಪ್ರಶ್ನೆ ಕೇಳಬೇಕು? ಅರವಿಂದ್ ಬೆಲ್ಲದ್ ಪ್ರಶ್ನೆ. ಗಣೇಶ್ ಗೌಡ ಹತ್ಯೆ, ಎಸ್ಡಿಪಿಐ ಆಕ್ರೋಶ, ಸಂಘ ಪರಿವಾರ ಬ್ಯಾನ್ ಬೇಡಿಕೆ ತೀವ್ರ, ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಲಾಭ ಪಡೆಯುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ. ಮೈಸೂರಿನ ಅಜೀಜ್ ಸೇಠ್ ನಗರದಲ್ಲಿ ಉರ್ದು ಫಲಕಕ್ಕೆ ಮಸಿ, ಉರ್ದು ಇಲ್ಲಿಗಲ್ಲ ಎಂದು ಸ್ಥಳೀಯರ ಆಕ್ರೋಶ. ಮೈಸೂರಿನಲ್ಲಿ ಉದ್ವಿಗ್ನತೆ, 3 ಕನ್ನಡ ಪರ ಹೋರಾಟಗಾರರು ವಶಕ್ಕೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ವಿಶ್ವವಿಖ್ಯಾತ ಮೈಸೂರು ಅರಮನೆಯ ದಕ್ಷಿಣ ಭಾಗದಲ್ಲಿರುವ ವರಾಹ ಗೇಟ್ನ ಕಮಾನ್ ಮೇಲ್ಚಾವಣಿ ಆಕಸ್ಮಿಕವಾಗಿ ಕುಸಿದ ಘಟನೆ ಗುರುವಾರ ವರದಿಯಾಗಿದೆ. ಕುಸಿದ ಭಾಗವು ಕೆಳಗೆ ನಿಲ್ಲಿಸಿದ್ದ ಬೈಕ್ ಮೇಲೆ ಬಿದ್ದಿದ್ದು, ಯಾರಿಗೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ದ್ವಾರವು ಪ್ರವಾಸಿಗರು ಸಾಮಾನ್ಯವಾಗಿ ಅರಮನೆಗೆ ಪ್ರವೇಶಿಸುವ ಪ್ರದೇಶದ ಹತ್ತಿರವಿರುವುದರಿಂದ ಕ್ಷಣಮಟ್ಟಿಗೆ ಆತಂಕ ಉಂಟಾಯಿತು. ಅರಮನೆ ಆಡಳಿತ ಮತ್ತು ಸಾರ್ವಜನಿಕ ಕಾರ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರಿನ ಅಜೀಜ್ ಸೇಠ್ ನಗರದಲ್ಲಿ ಇರುವ ಉರ್ದು ನಾಮಫಲಕಕ್ಕೆ ಮಂಡ್ಯ ಮೂಲದ ಕನ್ನಡ ಹೋರಾಟಗಾರರು ಮಸಿ ಬಳಿದ ಘಟನೆ ಉದ್ವಿಗ್ನತೆ ಸೃಷ್ಟಿಸಿದೆ. ಸ್ಥಳೀಯರು ಪ್ರಶ್ನಿಸಿದಾಗ ಉರ್ದು ಇಲ್ಲೀಗಲ್ ಎಂದು ಹೇಳಿದ ಹೋರಾಟಗಾರರಿಗೆ ಜನರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಉರ್ದು ಅಕ್ರಮ ಎಂದು ಇರುವ ಯಾವುದೇ ಡಾಕ್ಯುಮೆಂಟ್ ತೋರಿಸಿ, ಇದ್ದರೆ ನಾವೇ ಫಲಕ ತೆಗೆದುಹಾಕುತ್ತೇವೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಮಾತಿನ ಚಕಮಕಿ ಗಲಾಟೆಗೆ ತಿರುಗಿದ ಪರಿಣಾಮ ಪರಿಸ್ಥಿತಿ ತೀವ್ರಗೊಂಡಿತು. ಘಟನೆ ಬಳಿಕ ಎನ್ಆರ್ ಪೊಲೀಸ್ ಠಾಣೆ ಪೊಲೀಸರು 3 ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿದ್ದಾರೆ. ಕರ್ನಾಟಕ ಮೈಸೂರಿನ ಬರೆಯೋದು ಇಲ್ಲೀಗಲ್ ಅಂತ ಹೇಳಿರೋದು, ನೀವು ನನಗೆ ಲೀಗಲ್ ಯಾವುದೋ ಆದೇಶ ಆಗಿರೋದು, ಇಲ್ಲಿ ಡಾಕ್ಯುಮೆಂಟ್ ಶೋ ಮಾಡಿ ಪಬ್ಲಿಕ್ ನಲ್ಲಿ ಉರ್ದು ಭಾಷೆ ಬರೆಯೋದು ಇಲ್ಲಿ ಕಾನೂನು ಬಾಹಿರ ಅಂತ ನಾವೇ ಬೋರ್ಡ್ ತೆಗಿತೀವಿ. ನಾನು ಹೇಳ್ತಾ ಕೊಟ್ರ ನೀವು ಎನ್ಆರ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಟ್ರ? 112ಗೆ ಏನಾದ್ರು ಫೋನ್ ಮಾಡಿ ಮಾಡಿರೋ ತಪ್ಪಂತ ಗೈಡ್ ಹಾಕಿದ್ರಲ್ಲ ನೀವು ಹೋರಾಟಗಾರ ನೀವು ಇವರು ಅಜೀಜ್ ಸೇಠ್ ವ್ಯಾತ ಅಂತ ಇದ್ದು, ಮೈಸೂರು ಮಹಾನಗರ ಪಾಲಿಕೆ ಅವರು ಅಜೀಜ್ ಸೇಠ್ ವ್ಯಾತ ಅಂತ ಇದ್ದು ಬೋರ್ಡ್ ಹಾಕೋರೆ. ಕೆಳಗಡೆ ನಮ್ಮ ಅಜೀಜ್ ಸೇಠ್ ಸಾಹೇಬ್ರದ್ದು ಉರ್ದುನಲ್ಲಿ ಭಾಷೆನಲ್ಲಿ ಬರ್ದಿದೆ. ಇದು ಸುಮಾರು ವರ್ಷದಿಂದ ಇತ್ತು. ಇದು ಯಾರ ಗಮನಕ್ಕೂ ಬಂದಿಲ್ಲ ಅಂತ ಚೆನ್ನಾಗಿತ್ತು. ಇವರು ಏಕಾಏಕಿ ಬಂದು ಮೈಸೂರು ನಗರ ಪಾಲಿಕೆ ಆಯುಕ್ತರಿಗೂ ಮನವಿ ಕೊಟ್ಟಿಲ್ಲ, ಮೈಸೂರು ಕಮಿಷನರ್ ಆಯುಕ್ತರಿಗೂ ಮನವಿ ಕೊಟ್ಟಿಲ್ಲ. ಇವರು ಅದನ್ನು ಮಂಡ್ಯ ಗಾಡಿ ಇಲ್ಲಿ ನೋಡಿ, ಕರ್ನಾಟಕ ಸ್ಟೇಟ್ ಇಂಗ್ಲಿಷ್ ನಲ್ಲಿ ಐತೆ, ಕನ್ನಡ ಪಂಚಾಯತ್ ಮೆಂಬರ್ ಅವರು ಯಾರಂತ ಕೇಳ್ತಾ ಇದ್ರಲ್ಲ, ಪಂಚಾಯತ್ ಮೆಂಬರ್ ಮಾಡಿದ್ದೀರಾ? ಕನ್ನಡ ಸರ್ಕಾರದ ಯಾವುದೇ ನಾಮಫಲಕಗಳಲ್ಲಿ ಉರ್ದು ಬಳಸೋದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಇವನ್ ಯಾವುದೇ ಇದೆ ಕೊಡ್ತೀನಿ.
मांगा भी वीडियो ले वो। ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದ ಬಿಎಂ ರಸ್ತೆ ಪೃಥ್ವಿ ಥಿಯೇಟರ್ ಬಳಿ ಲಾರಿ ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರನ ಸ್ಥಿತಿ ಗಂಭೀರವಾಗಿದೆ. ಘಟನೆಯ ಸ್ಥಳದಲ್ಲಿ ಹಾಕಿರುವ ಹಂಪ್ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ ಅಪಘಾತಗಳು ಸಂಭವಿಸುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಜನರು ಆರೋಪಿಸಿದರು. ಮಂತ್ರಿಗಳು ಬಂದಾಗ ಮಾತ್ರ ಗುಂಡಿ ಮುಚ್ಚುತ್ತಾರೆ, ಜನರ ಜೀವಕ್ಕೆ ಬೆಲೆ ಇಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನೆ ಎತ್ತಿದ್ದಾರೆ. ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಅಪಘಾತದ ಬಳಿಕ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಹೊಳೆನರಸೀಪುರದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ಸೇರಿಸುವ ಮೂಲಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಮಾನವೀಯತೆ ಮೆರೆದ ಘಟನೆ ಗಮನ ಸೆಳೆದಿದೆ. ಸ್ಥಳೀಯ ರಸ್ತೆಯಲ್ಲಿ ಸಂಭವಿಸಿದ ಅಪಘಾತದ ವೇಳೆ ರೇವಣ್ಣ ಅವರ ವಾಹನ ಆ ಮಾರ್ಗದಿಂದ ಸಾಗುತ್ತಿತ್ತು. ಗಾಯಾಳುಗಳನ್ನು ರಸ್ತೆ ಬದಿಯಲ್ಲಿ ಅಸ್ವಸ್ಥ ಸ್ಥಿತಿಯಲ್ಲಿ ಕಂಡ ರೇವಣ್ಣ ತಕ್ಷಣ ವಾಹನ ನಿಲ್ಲಿಸಿ ಅವರಿಗೆ ಸಾಂತ್ವನ ಹೇಳಿ ಸಮೀಪದ ಆಸ್ಪತ್ರೆಗೆ ಸಾಗುವಂತೆ ಸೂಚಿಸಿದರು. ಅಪಘಾತವಾದ ಗಾಡಿಯ ಜನರು ಯಲ್ಲಾಪುರಕ್ಕೆ ಹೋಗಬೇಕು ಎಂದಾಗ ಅವರಿಗೆ ಬಸ್ ಸ್ಟಾಂಡ್ವರೆಗೂ ಹೋಗಲು ನೆರವಾದರು. ಮದುವೆ ಸರ್ ಅದು ನಮ್ಮ ಅಮ್ಮನ ಅಣ್ಣನ ಮದುವೆ ಯಲ್ಲಾಪುರಕ್ಕೆ ಹೋಗಿ ಅಲ್ಲಿಂದ ಹೋಗ್ಬೇಕು. ಅದೇ ಸರ್ ಅಲ್ಲಿ ತನಕ ನಡ್ಕೊಂಡು ಹೋಗಿ ಬಸ್ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಸಕ್ಕರಾಯಪಟ್ಟಣದ ಕೈ ಕಾರ್ಯಕರ್ತ ಗಣೇಶ್ ಗೌಡ ಹತ್ಯೆ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ನಡೆಸಿದರು. ಘಟನೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರ ಪಾತ್ರವಿರುವುದಾಗಿ ಆರೋಪಿಸಿದ ಅವರು ತಕ್ಷಣ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ಸಂಘ ಪರಿವಾರದ ಎಲ್ಲಾ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು ಎಂಬ ಬೇಡಿಕೆಯನ್ನು ಮಂಡಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದವರು ಹತ್ಯೆಯಂತಹ ಘಟನೆಗಳು ಸಮಾಜದಲ್ಲಿ ಅಶಾಂತಿ ಉಂಟುಮಾಡುತ್ತಿವೆ ಎಂದು ಹೇಳಿದರು. ಗಣೇಶ್ ಗೌಡ ಹತ್ಯೆ ಬರ್ಬರ ಕೃತ್ಯವಾಗಿದ್ದು ಸರ್ಕಾರ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಸಂಘಟನೆಯ ನಾಯಕರು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರ ಜಾಗೃತಿ ವಹಿಸದ ಕಾರಣ ಸಂಘ ಪರಿವಾರ ಸಂಘಟನೆಗಳು ಸಂವಿಧಾನದ ಚೌಕಟ್ಟನ್ನು ದಾಟಿ ಮೆರೆದಾಡುತ್ತಿವೆ ಎಂದು ಅವರು ಟೀಕಿಸಿದರು. ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಲಾಭ ಪಡೆಯುತ್ತಿರುವುದನ್ನು ಖಂಡಿಸಿದರು. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಏನು ಮಾಡ್ತಾ ಇದೆ, ಹಿಂದುತ್ವವಾದಿಗಳು ಏನ್ ಮಾಡ್ತಾ ಇದ್ದಾರೆ? ಬರ್ಬರ ಕೊಲೆಯಾಗಿರುವ ಗಣೇಶ್ ಗೌಡ ಹಿಂದೂ ಅಲ್ವಾ? ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳೋದು ಅಷ್ಟೇ. ಎರಡೂ ಪಕ್ಷಗಳು ಒಂದೇ ತರ. ಜಿಲ್ಲಾ ಆಡಳಿತಕ್ಕೆ ಸಲ್ಲಿಸಿದ ಮನವಿಯಲ್ಲಿ ಹೋರಾಟವು ಕಾನೂನುಬದ್ಧ ಚೌಕಟ್ಟಿನಲ್ಲೇ ಸಾಗುವುದೆಂದು ಸ್ಪಷ್ಟಪಡಿಸಿದರು. ಈಗ ನಮ್ಮ ಪ್ರಶ್ನೆ ಕೂಡ ಇವತ್ತದೇ. ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಮ್ಮ ಒತ್ತಾಯ ಏನಂತಂದ್ರೆ, ಇಡೀ ಭಾರತ ದೇಶದಲ್ಲಿ ಹಿಂದೂಗಳ ಹೆಸರು ಹೇಳ್ಕೊಂಡು, ಹಿಂದುತ್ವದ ಹೆಸರು ಹೇಳ್ಕೊಂಡು ಇವರು ರಾಜಕಾರಣವನ್ನು ಮಾಡಲಿಕ್ಕೋಸ್ಕರ, ಕೇವಲ ಅಧಿಕಾರವನ್ನು ಹಿಡಿಲಿಕ್ಕೋಸ್ಕರ ಹಿಂದೂಗಳ ಹೆಸರು ಹೇಳಿಕೊಂಡು ಇವರು ಪಕ್ಷಗಳನ್ನ ಕಟ್ಟೋದ್ರ ಮುಖಾಂತರ, ಅದು ಯಾವ ರೀತಿ ಈ ಗಣೇಶ್ ಗೌಡ್ರ ಈಗೇನು ಹತ್ಯೆ ಆಗಿದೆ, ಬರ್ಬರ ಹತ್ಯೆ ಆಗಿದೆ, ಈ ರೀತಿ ಹತ್ಯೆ ಸಾವಿರಾರು ಹತ್ಯೆಗಳು ನಡೆದವೆ. ಅವರು ತನ್ನ ಪಕ್ಷಗಳನ್ನ ಬೆಳೆಸಲಿಕ್ಕೋಸ್ಕರ, ಅಧಿಕಾರವನ್ನು ಹಿಡಿಯಕ್ಕೋಸ್ಕರ ಈ ರೀತಿ ಅಮಾಯಕರವನ್ನ ಸಾಯಿಸೋದ್ರ ಮುಖಾಂತರ ಇವರು ತನ್ನ ಬೇಳೆಯನ್ನು ಬೆಳೆಸ್ಕೊಳ್ತಿದ್ದಾರೆ. ನಮ್ಮ ಒತ್ತಾಯ ಇಷ್ಟೇ, ಪ್ರತಿ ಸಾರಿ ಸಾಮಾನ್ಯ ವರ್ಗದ ಮತ್ತೆ ಕೆಳ ವರ್ಗದ ಮತ್ತು ದುಡಿಯುವ ವರ್ಗದ ಸಾಮಾನ್ಯ ಜನರು ಇವತ್ತು ಸಾಯ್ತಾ ಇದ್ದಾರೆ. ಹಾಗಾದ್ರೆ ಇವರು ಕಾಂಗ್ರೆಸ್ನ ಪಾತ್ರ ಏನು? ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಈಗ ಹಿಂದುತ್ವವಾದಿಗಳು ಇವ್ರು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಸತ್ತವನು ಹಿಂದೂ ಅಲ್ವಾ? ಅದೇ ಮುಸಲ್ಮಾನ ಒಂದು ಜಗಳ ಮಾಡಿದ್ರೆ ಅದನ್ನ ಹೈಲೈಟ್ ಮಾಡಿ ತೋರ್ತಕ್ಕಂಥ ಎಲ್ಲ ಮಾಧ್ಯಮದವರು ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಆದ್ರೆ ಸರ್ಕಾರದ ಪಾತ್ರ ಏನು ಅನ್ನೋದು ಪ್ರಶ್ನೆ. ಈಗ ಸಾಮಾನ್ಯ ಜನರಿಗೆ ಇವರು ಮೋಸ ಮಾಡೋದ್ರ ಮುಖಾಂತರ, ಧರ್ಮ ಮತ್ತೆ ಜಾತಿ ಹೆಸರು ಹೇಳ್ಕೊಂಡು ಮೋಸ ಮಾಡೋದ್ರ ಮುಖಾಂತರ ಇವರು ರಾಜಕೀಯವನ್ನು ಬೆಳೆಸ್ಕೊಳ್ಕೋತ ಮಾಡ್ತಾರೆ. ರಾಜ್ಯದ ದೇಶದ ಎಲ್ಲ ಜನರು ಜಾಗೃತ ಆಗಿರಬೇಕು. ಇವೆರಡೂ ಪಕ್ಷಗಳು ಒಂದೇ. ನೀವು ಸತ್ತಂಗ್ ಮಾಡೋದು ನಾನು ಹತ್ತಂಗ್ ಮಾಡ್ತೀನಿ ಅಂತೀರಿ. ಈ ಕಾಂಗ್ರೆಸ್ ಪಕ್ಷ ಜಾಗೃತಿ ವಹಿಸದ ಕಾರಣದಿಂದಾಗಿ ಇವತ್ತು ಸಂಘ ಪರಿವಾರಗಳು ಎಲ್ಲೇ ಮೀರಿ ಈ ಸಂವಿಧಾನ ವ್ಯವಸ್ಥೆಯನ್ನು ದಾಟಿ ಇವತ್ತು ಕ್ರೂರತನವನ್ನು ಮೆರೀತದೆ. ಹಾಗಾಗಿ ಈ ಸಂಘ ಪರಿವಾರದ ಕ್ರೂರತನವನ್ನ ಎಲ್ಲ ಇರ್ತಕ್ಕಂಥ ಸಂಘ ಪರಿವಾರದ ಎಲ್ಲ ಸಂಘಟನೆಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು. ಇಲ್ಲಾಂದ್ರೆ ಅವರ ವಿರುದ್ಧ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟವನ್ನು ಮಾಡ್ತದೆ. ಸಾಮಾನ್ಯ ಜನರು ಕೂಡ ಈ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಇನ್ನೇನು ಕೆಲವೇ ದಿನಗಳ ಬಾಕಿ ಇದೆ. ಹಾಗಾಗಿ ಈ ಕೂಡಲೇ ಇನ್ನು ಉಳಿದಂತ ಯಾರು ಬರಿಗಾರರು ಉಳಿದಿಯಾರು ಇನ್ನೂ ಸಂಪೂರ್ಣವಾಗಿ ಹಿಡಿದಿಲ್ಲ.
ಬಹುಮುಖ್ಯವಾಗಿರ್ತಕ್ಕಂಥ ಹೆಸರಿರ್ತಕ್ಕಂಥ 15 ಜನಕ್ಕೆ ಹೆಚ್ಚಿಗೆ ಇರ್ತಕ್ಕಂಥ ಅಲ್ಲಿ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು. ಬಂಧಿಸಲಿಲ್ಲ ಅಂದ್ರೆ ಪಾರ್ಟಿ ಎಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿ ಹೋರಾಟವನ್ನ ಮಾಡ್ತದೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರವನ್ನ ಜನಗಳು ತಿಳ್ಕೋಬೇಕು. ಇಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಚಿ ಆಟ ಆಡ್ತಾ ಇದೆ. ಎಲ್ಲವೂ ಗೊತ್ತಿದ್ರು ಕೂಡ ಅವರು ಹಿಂದುತ್ವ ಹೆಸರಲ್ಲಿ ಆಟ ಆಡ್ತಾ ಇದ್ರೆ ಇವ್ರು ಏನೂ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಸುಮ್ಮನಿದ್ದಾರೆ. ಹಾಗಾಗಿ ಜನ ಎಚ್ಚೆತ್ಕೋಬೇಕು. ಈ ತರ ಪಕ್ಷಗಳಿಗೆ, ಎರಡೂ ಪಕ್ಷಗಳಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಕೆಲಸ ನಮ್ಮ ಮೇಲಿದೆ, ಎಲ್ಲ ಜನರ ಮೇಲಿದೆ, ಎಲ್ಲ ದುಡಿಯುವ ವರ್ಗದ, ಎಲ್ಲ ಈ ದೇಶ ಅಭಿಮಾನಿ ಇರ್ತಕ್ಕಂಥ ಎಲ್ಲ ಜನರ ಮೇಲಿದೆ. ಹಾಗಾಗಿ ನಾವು ಕೂಡ ಅಧಿಕಾರವನ್ನ ಪಡೆಯೋದ್ರ ಮುಖಾಂತರ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಅದರ ವಿರುದ್ಧ ಹೋರಾಟವನ್ನು ಮಾಡ್ತದೆ, ಜಾಗೃತಿಯನ್ನು. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಬೂದಿಗುಂಡಿ ಗ್ರಾಮದಲ್ಲಿ ದುರ್ಘಟನೆ ಸಂಭವಿಸಿದ್ದು, ಅಡಿಕೆ ಮರದಿಂದ ಬಿದ್ದು 35 ವರ್ಷದ ಮಂಜು ಎಂಬ ಯುವಕ ಮೃತಪಟ್ಟಿದ್ದಾರೆ. ಹಳುವಳ್ಳಿ ಗ್ರಾಮದ ಮೂಲದ ಮಂಜು ಅಡಿಕೆ ತೋಟದಲ್ಲಿ ಗೊನೆ ಕೊಯ್ಯುವ ಕೆಲಸಕ್ಕೆ ಹೋಗಿದ್ದ ವೇಳೆ ಮರ ಹತ್ತಿ ಕೆಲಸ ಮಾಡುವಾಗ ಕಾಲು ಜಾರಿ ಕೆಳಗೆ ಬಿದ್ದರು. ತೀವ್ರ ಗಾಯಗೊಂಡ ಅವರನ್ನು ರಕ್ಷಿಸಲು ಪ್ರಯತ್ನಿಸಿದರೂ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆ ಕುರಿತು ಕಳಸ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಡಿಕೆ ತೋಟದಲ್ಲಿ ಸುರಕ್ಷತಾ ಕ್ರಮಗಳ ಕೊರತೆ ಮತ್ತೊಮ್ಮೆ ಪ್ರಶ್ನೆಗೆ ಒಳಗಾಗಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಸಂಸತ್ತಿನಲ್ಲಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್, ಕರ್ನಾಟಕದಲ್ಲಿ 81 ಸಕ್ಕರೆ ಕಾರ್ಖಾನೆಗಳಿವೆ. ಮಾಲೀಕರು ನಷ್ಟದ ಅಂತ ಹೇಳ್ತಿದ್ದಾರೆ. ಲಾಸ್ ಆಗ್ತಿದೆ ಅಂತ ಹೇಳ್ತಿರೋ ಮಾಲೀಕರು ಮತ್ತೆ 32 ಹೊಸ ಕಾರ್ಖಾನೆಗಳಿಗೆ ಅರ್ಜಿ ಹಾಕಿದ್ದೇನು ಎಂದು ಪ್ರಶ್ನಿಸಿದ ಅವರು, ರೈತರ ಹಿತದ ಕುರಿತು ಸರ್ಕಾರ ಗಂಭೀರವಾಗಿ ಯೋಚಿಸಬೇಕು ಎಂದು ಒತ್ತಾಯಿಸಿದರು. ಈ ನಡುವೆ ಸಚಿವ ಎಚ್. ಕೆ. ಪಾಟೀಲ್ ಅವರ ಕಾಲೆಳೆದ ಅಶೋಕ್, ನಿಮ್ಮದು ಕಾರ್ಖಾನೆ ಇದೆಯಾ ಎಂದು ಉತ್ತರ ಕರ್ನಾಟಕದ ಪ್ರಸ್ತುತ ಸ್ಥಿತಿ ಮತ್ತು ರೈತರ ಸಮಸ್ಯೆಗಳ ಕುರಿತ ಚರ್ಚೆ ಮಾಡಲು ಸಮಯ ನಿಗದಿ ಮಾಡಲಾಗಿದೆ. ಎಚ್. ಕೆ. ಪಾಟೀಲ್ ಅವ್ರು, ನಿಮ್ದೇನು ಫ್ಯಾಕ್ಟ್ರಿ ಇದೆಯಾ? ಇಲ್ಲ. 81 ಇದೆ ಪಾಟೀಲ್ರ. ಈಗ 81, ಯಾರು ಬೇಜಾರು ಮಾಡ್ಕೊಂಬದ್, ನಂದು ಕಾರ್ಖಾನೆನೂ ಇಲ್ಲ, ನಾನು ಕಬ್ಬು ಬೆಳೆಯಲ್ಲ, ಎರಡೂ ಇಲ್ಲ, ನಾನು ಕಬ್ಬುನೂ ಇಲ್ಲ, ಕಾರ್ಖಾನೆನೂ ಇಲ್ಲ ನಂದು. 81 ಕಾರ್ಖಾನೆ ಇದೆ. ಲಾಸ್ ಆಗ್ತಾ ಇದೆ. ನಾನು ನೋಡಿದೆ ಪತ್ರಿಕೆಯಲ್ಲಿ, ನೆನ್ನೆನೂ ಕೂಡ ನನ್ನ ಹತ್ರ ಬಂದಿರು, ಲಾಸ್ ಆಗ್ತಾ ಇದೆ ಅಂತ. ಈಗ ಇವರಿದ್ದಾರೆ ನಮ್ಮ ಮಂತ್ರಿಗಳು, ನನ್ಗೆ ಗೊತ್ತಿರೋದು ಅಂಕೆ ತಪ್ಪಾಗ್ಬೋದು, 32ಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಿದಾರಂತೆ. 32 ಹೊಸ ಕಾರ್ಖಾನೆ ಮತ್ತೆ 32 ಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸಿದ್ದಾರೆ. ಶಿವಾನಂದ ಪಾಟೀಲ್ರ ಅವ್ರು ಸಲ್ಸವ್ರೆ ಅಂತೀರಾ? ಇಲ್ಲ, ಹೊಸದಾಗಿ ಸಲ್ಲಿಸಿದ್ದಾರೆ. ಲಾಸ್ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ನಡ್ಸಕ್ಕಾಗ್ತಾ ಇಲ್ಲ ಕಾರ್ಖಾನೆ, ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಿದ್ದಾರೆ, ಹೊಸ ಕಾರ್ಖಾನೆಗಳು ಬೇಕು ಅಂತೇಳಿ. ಇಲ್ಲಿ ರೈತರು ಹೇಳ್ತಾ ಇದ್ದಾರೆ ನಮಗೆ ಲಾಸ್ ಆಗ್ತಾ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ, ಫ್ಯಾಕ್ಟ್ರಿ ಮಾಲೀಕರು ಇಬ್ರು ಲಾಸ್ ಆಗ್ತೈತೆ ಅಂತ ಹೇಳ್ತಾರೆ. ನೀವು ಜಡ್ಜ್ ಆಗಿ ಕೂತಿದ್ದೀರಾ. ಈಗಲ್ಲಿ ಸತ್ಯ ನಿಮಗೂ ಗೊತ್ತಿರುತ್ತೆ. ನಾನು ಹೇಳೋವಂಥದ್ದು, ಇಲ್ಲಿ ಮಾಲೀಕರು ಅವ್ರದ್ದು ನೋಡಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಹೆಚ್ಚಾಗಿ ನಾವು ರೈತರ ಕಡೆ ಗಮನ ಕೊಡಬೇಕು. ಅವ್ರಿಗೆ ಆಗ್ತಾ ಇರೋ ಅನ್ಯಾಯ ಆದರೂ ಸರಿಪಡಿಸ್ಬೇಕು. ತಾವು ಹೇಳಿದ್ರಿ ಎಲ್ಲ ಕಡೆ ವೇಯಿಂಗ್ ಮಿಷಿನ್ ಇದೆಯಲ್ಲ, ಅಲ್ಲೇ ಮೋಸ ಮಾಡ್ತಾರೆ ಅಂತ. ವೇಯಿಂಗ್ ಮಿಷನ್ನಲ್ಲೇ ಬಹಳ ಮೋಸ ಮಾಡ್ತಾರೆ ಫ್ಯಾಕ್ಟ್ರಿ ಮಾಲೀಕರು ಅಂತ ನೆನ್ನೆ ಮನವಿನೂ ಕೊಟ್ಟಿದ್ದಾರೆ ನನಗೆ. ಆ ಮನವಿ ಏನು ಕೊಟ್ಟಿದ್ದಾರೋ ಅದನ್ನು ಹೇಳ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ವಿಶೇಷ ಚರ್ಚೆ ನಡೆಯುವ ವೇಳೆ ಮಹತ್ವದ ವಿಷಯ ಉದ್ಭವಿಸಿತು. ಶಾಸಕ ಅರವಿಂದ್ ಬೆಲ್ಲದ್ ಅವರು ಸಭಾಧ್ಯಕ್ಷರ ಗಮನ ಸೆಳೆಯುತ್ತಾ, ನೀವು 12 ಮಂದಿ ಮಂತ್ರಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಪಟ್ಟಿಕೊಳಿಸಿದ್ದೀರಿ, ಆದರೆ ಇಲ್ಲಿ 3 ಮಾತ್ರ ಇದ್ದಾರೆ, ಅಧಿಕಾರಿಗಳು ಹಾಜರಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭಾಧ್ಯಕ್ಷ ಯು. ಟಿ. ಖಾದರ್ ಅವರು, ನೀವು ಆರಂಭಿಸಿ, ಉಳಿದವರು ಬರ್ತಾರೆಯಾ ಎಂದು ತಿಳಿಸಿದರು. ಇದಕ್ಕೆ ಬೆಲ್ಲದ್, ಯಾರಿಗೆ ಪ್ರಶ್ನೆ ಕೇಳೋದು ಯಾರೂ ಇಲ್ಲವಲ್ಲ ಎಂದು ತಿರುಗೇಟು ನೀಡಿದರು. ಉತ್ತರ ಕರ್ನಾಟಕದ ತುರ್ತು ಸಮಸ್ಯೆಗಳ ಕುರಿತು ಸರ್ಕಾರದ ಗಂಭೀರತೆಯೇ ಪ್ರಶ್ನೆಯಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಶುರು ಮಾಡೋಕ್ಕಿಂತ ಮೊದಲು ತಮ್ಮ ಗಮನವನ್ನ ಸೆಳೆಯಲಿಕ್ಕೆ ಇಚ್ಛೆ ಪಡ್ತೇನೆ. 12 ಜನ ಮಂತ್ರಿಗಳಿಗೆ ಇವತ್ತು ಇಲ್ಲಿ ಕಾಯಮಾಗಿ ಇರಬೇಕಂತೇಳಿ ನೀವು ಪಟ್ಟಿಯನ್ನು ಕೊಟ್ಟಿದ್ದೀರಿ. ಈ 12 ಜನದ ಪಟ್ಟಿ ಏನಿದೆ, ಇದರಲ್ಲಿ ಕೇವಲ 3 ಜನ ಮಾತ್ರ ಇಲ್ಲದಾರ, 9 ಜನ ಮಂತ್ರಿಗಳು ಇಲ್ಲ. ಅಧಿಕಾರಿಗಳಂತೂ ಪೂರ್ತಿ ಖಾಲಿ. ನೋಡ್ರಿ, ಅಲ್ಲ, ಅಧಿಕಾರಿಗಳು ಪೂರ್ತಿ ಖಾಲಿ, ಯಾರು ಮಂತ್ರಿಗಳು ಇಲ್ಲ, ಈಗ ಬರ್ತಾರೆ, ನೆಕ್ಸ್ಟ್ ಅಧಿಕಾರಿಗಳು ಇಲ್ಲ ಅಂತಂದ್ರ ಹೆಂಗ? ಯಾರದಾರ? ಮತ್ತೊಮ್ಮೆ ಮುಖ್ಯಾಂಶಗಳು.
ಉತ್ತರ ಕರ್ನಾಟಕ ಚರ್ಚೆಗೆ ಸಚಿವರುಗಳು ಗೈರು, 12 ಮಂತ್ರಿಗಳು ಇರಬೇಕು ಅಂತ ಪಟ್ಟಿ ಕೊಟ್ರಿ, ಆದರೆ ಮಂತ್ರಿಗಳು ಎಲ್ಲಿದ್ದಾರೆ? ಯಾರಿಗೆ ಪ್ರಶ್ನೆ ಕೇಳಬೇಕು? ಅರವಿಂದ್ ಬೆಲ್ಲದ್ ಪ್ರಶ್ನೆ. ಗಣೇಶ್ ಗೌಡ ಹತ್ಯೆ, ಎಸ್ಡಿಪಿಐ ಆಕ್ರೋಶ, ಸಂಘ ಪರಿವಾರ ಬ್ಯಾನ್ ಬೇಡಿಕೆ ತೀವ್ರ, ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಲಾಭ ಪಡೆಯುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ. ಮೈಸೂರಿನ ಅಜೀಜ್ ಸೇಠ್ ನಗರದಲ್ಲಿ ಉರ್ದು ಫಲಕಕ್ಕೆ ಮಸಿ, ಉರ್ದು ಇಲ್ಲಿಗಲ್ಲ ಎಂದು ಸ್ಥಳೀಯರ ಆಕ್ರೋಶ. ಮೈಸೂರಿನಲ್ಲಿ ಉದ್ವಿಗ್ನತೆ, 3 ಕನ್ನಡ ಪರ ಹೋರಾಟಗಾರರು ವಶಕ್ಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.